ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 567 ಪಾಯಿಂಟ್ಸ್ ಡೌನ್ ಆಗಿ 55,107 ಅಲ್ಲಿ ಕ್ಲೋಸ್ ಆದ್ರೆ ನಿಫ್ಟಿ 153 ಪಾಯಿಂಟ್ಸ್ ಡೌನ್ ಆಗಿ 16,416 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 314 ಪಾಯಿಂಟ್ಸ್ ಡೌನ್ ಆಗಿ 35,996 ಅಲ್ಲಿ ಕ್ಲೋಸ್ ಆಗಿದೆ. ಯೂಶುವಲ್ ಆಗಿ ನಮ್ಮ ಮಾರ್ಕೆಟ್ ಓಪನಿಂಗ್ ನ ಯುಎಸ್ ಮಾರ್ಕೆಟ್ಸ್ ಇಂಪ್ಯಾಕ್ಟ್ ಮಾಡ್ತಾ ಇರತ್ತೆ ಅಲ್ವಾ. ಆದ್ರೆ ನಿನ್ನೆ ಯುಎಸ್ ಮಾರ್ಕೆಟ್ಸ್ ಅಲ್ಲಿ ಅಷ್ಟೊಂದು ಸ್ಟ್ರಗಲ್ ಅಂತೂ ಕಾಣಿಸಲಿಲ್ಲ, ಮೀನ್ಸ್ ಸೆಲ್ ಆಫ್ ಅಂತೂ ಇರಲಿಲ್ಲ. ಆದ್ರೆ ಯುಎಸ್ ಮಾರ್ಕೆಟ್ ಸ್ವಲ್ಪ ಸ್ಟೇಬಲ್ ಆಗಿ ಫ್ಲಾಟ್ ಆಗಿ ಕ್ಲೋಸ್ ಆಗಿವೆ. ಬಟ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸ್ ಓಪನಿಂಗ್ ಟೈಮ್ ನಲ್ಲಿ ಎಸ್ಜಿಎಕ್ಸ್ ನಿಫ್ಟಿ ನಿಯರ್ ಟು 100 ಪಾಯಿಂಟ್ಸ್ ಹತ್ರ ಗ್ಯಾಪ್ ಡೌನ್ ಅನ್ನೋ ತರ ಮಾರ್ಕೆಟ್ ಓಪನಿಂಗ್ ಮುಂಚೆ ನಮಗೆ ಇಂಡಿಕೇಶನ್ ಇದೆ. ಯುಎಸ್ ಮಾರ್ಕೆಟ್ಸ್ ಗ್ರೀನ್ ಅಲ್ಲಿ ಇದೆ, ಬಟ್ ಏಷ್ಯನ್ ಮಾರ್ಕೆಟ್ಸ್ ಇವನ್ ಎಸ್ಜಿಎಕ್ಸ್ ನಿಫ್ಟಿ ಮಾತ್ರ ನಮಗೆ ಓಪನಿಂಗ್ ಮುಂಚೆ ನೆಗೆಟಿವ್ ಆಗಿತ್ತು. ಆದ್ರೆ ಇಂಟ್ರಾಡೇ ಬೇಸಸ್ ಅಲ್ಲದೆ ಪೊಸಿಷನಲ್ ಬೇಸಸ್ ನೀವೇನಾದ್ರೂ ಒಂದ್ ವೇಳೆ ಮಾರ್ಕೆಟ್ ಟ್ರ್ಯಾಕ್ ಮಾಡ್ತಾ ಇದ್ರೆ ಡಾಲರ್ಸ್ ಇಂಡೆಕ್ಸ್ ಅಂಡ್ ಬಾಂಡ್ ಈಲ್ಸ್ ರಿಲೇಟೆಡ್ ಆಗಿ ಐಡಿಯಾ ಇದ್ರೆ ಒಂದ್ ವೇಳೆ ಓಕೆ, ಐಡಿಯಾ ಇಲ್ಲ ಅಂದ್ರೆ ಬಿಗಿನರ್ಸ್ ಗೆ ಹೇಳ್ತಿದ್ದೀನಿ, ಈಕ್ವಿಟಿ ಮಾರ್ಕೆಟ್ಸ್ ಬೆಳೆಯುವಾಗ ಡಾಲರ್ ಇಂಡೆಕ್ಸ್ ಕೂಲ್ ಆಗ್ತಾ ಇರುತ್ತೆ, ಮೀನ್ಸ್ ಡಾಲರ್ ಇಂಡೆಕ್ಸ್ ಫಾಲ್ ಆಗ್ತಾ ಇರುತ್ತೆ. ಡಾಲರ್ ಇಂಡೆಕ್ಸ್ ಸ್ಟ್ರಾಂಗ್ ಆಗಿ ಬೆಳೆಯುವಾಗ ಅದು ಈಕ್ವಿಟಿ ಮಾರ್ಕೆಟ್ ಗೆ ನೆಗೆಟಿವ್ ಆಗಿರುತ್ತೆ. ಸೊ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಆಗಿ ಮೇ ಸ್ಟಾರ್ಟಿಂಗ್ ಇಂದ ಈಕ್ವಿಟಿ ಮಾರ್ಕೆಟ್ ಫಾಲ್ ಆಗ್ತಾ ಇದೆ ಮೇ 13th ವರೆಗೂ. ಅಂಡ್ ಸೇಮ್ ಟೈಮ್ ಪ್ಯಾರಲಲ್ ಆಗಿ ನಮಗೆ ಮೇ ಸ್ಟಾರ್ಟಿಂಗ್ ಇಂದ ಮೇ 13th ವರೆಗೂ ಡಾಲರ್ ಇಂಡೆಕ್ಸ್ ಲೋಯರ್ ಲೆವೆಲ್ಸ್ ಇಂದ 105 ವರೆಗೆ ಬೆಳೆದಿದೆ. ಸೊ ಈಕ್ವಿಟಿ ಮಾರ್ಕೆಟ್ಸ್ ಅಲ್ಲೂ ಫಾಲ್ ಆಗ್ತಿದೆ, ಡಾಲರ್ ಇಂಡೆಕ್ಸ್ ಬೆಳೆದಿದೆ. ಅಂಡ್ ಮೇ 13 ಇಂದ ಮೇ 27 ವರೆಗೆ 105 ಇರುವಂತಹ ಡಾಲರ್ ಇಂಡೆಕ್ಸ್ 101.2 ಗೆ ಫಾಲ್ ಆಗಿದೆ. ಅಂಡ್ ಪ್ಯಾರಲಲ್ ಆಗಿ ನಮ್ಮ ಮಾರ್ಕೆಟ್ಸ್ ಸ್ಟೇಬಲ್ ಆಗಿವೆ. ಅಂಡ್ ಆ ಲೋ ಲೆವೆಲ್ಸ್ ಗೆ ಮೇ 27 ಗೆ ಫಾಲ್ ಆಗಿದ್ಮೇಲೆ ಸ್ವಲ್ಪ ಟೈಮ್ ಆದ್ಮೇಲೆ ಅಗೈನ್ ಡಾಲರ್ ಇಂಡೆಕ್ಸ್ ಅಪ್ ಸೈಡ್ ಗಂತೂ ಮೂವ್ ಆಗಿದೆ. 101.2 ನಿಂದ 102.4 ಗೆ ಮೂವ್ ಆಗಿದೆ. ಪಕ್ಕದಲ್ಲಿರುವಂತಹ ಬಾಂಡ್ ಈಲ್ಡ್ಸ್ ಯಾವ ತರ ಅರ್ಥ ಮಾಡ್ಕೋಬೇಕು, ಯಾವ ತರ ಆದ್ರೆ ಡಾಲರ್ ಇಂಡೆಕ್ಸ್ ಬೆಳೀತಾ ಇದ್ರೆ ಮಾರ್ಕೆಟ್ ಗೆ ನೆಗೆಟಿವ್, ಕಡಿಮೆ ಆಗ್ತಾ ಇದ್ರೆ ಮಾರ್ಕೆಟ್ ಗೆ ಪಾಸಿಟಿವ್ ಅಲ್ವಾ. ಬಾಂಡ್ ಈಲ್ಡ್ಸ್ ಅಷ್ಟೇ. ಸೊ ಅದರಿಂದ ಮಾರ್ಕೆಟ್ ನ ಟ್ರ್ಯಾಕ್ ಮಾಡುವಾಗ ಡಾಲರ್ ಇಂಡೆಕ್ಸ್ ಅಂಡ್ ಇವನ್ ಬಾಂಡ್ ಈಲ್ಡ್ಸ್ ಬೆಳೀತಾ ಇದ್ರೆ ಈಕ್ವಿಟಿ ಮಾರ್ಕೆಟ್ ಗೆ ನೆಗೆಟಿವ್, ಕಮ್ಮಿ ಆಗ್ತಾ ಇದ್ರೆ ಈಕ್ವಿಟಿ ಮಾರ್ಕೆಟ್ ಗೆ ಪಾಸಿಟಿವ್ ಆಗಿ ನೋಡಬೇಕು. ರೀಸೆಂಟ್ ಟೈಮ್ಸ್ ಅಲ್ಲಿ ಅದರ ಮೂವ್ ಅಂಡ್ ಈಕ್ವಿಟಿ ಮಾರ್ಕೆಟ್ಸ್ ಒಂದು ಮೂವ್ ನಾನು ನಿಮಗೆ ರೆಪ್ರೆಸೆಂಟ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಡೇಟಾ ಪಕ್ಕಕ್ಕಿಟ್ರೆ ಮಲ್ಟಿಪಲ್ ಅಪ್ಡೇಟ್ಸ್ ಈ ವೀಕ್ ಅಲ್ಲಿ ನೆಕ್ಸ್ಟ್ ವೀಕ್ ಅಲ್ಲಿ ಇದೆ. ಫಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್, ನಾಳೆ ನಮಗೆ RBI ಮೀಟಿಂಗ್ ಔಟ್ಕಮ್ ಬರುತ್ತೆ ಮಾರ್ನಿಂಗ್ 10 AM ಗೆ. ನೆಕ್ಸ್ಟ್ ಫ್ರೈಡೆ ನಮಗೆ US CPI ಡೇಟಾನು ಅಪ್ಡೇಟ್ ಆಗುತ್ತೆ. ಎಕ್ಸ್ಪೆಕ್ಟೇಷನ್ 8.2 ಹತ್ರ ಇರತ್ತಂತ. ಅದನ್ನೇನಾದ್ರೂ ಬೀಟ್ ಮಾಡ್ತಾ ಟಾಪ್ ಸೈಡ್ ಬಂದ್ರೆ ಇನ್ಫ್ಲೇಷನ್ ಇನ್ನೂ ಹೈಯರ್ ಅಲ್ಲಿ ಇದ್ರೆ ಅದು ಇಕ್ವಿಟಿ ಮಾರ್ಕೆಟ್ ನ ನೆಗೆಟಿವ್. ಬಿಕಾಸ್ ಈಗಿರೋ ಒಂದು ಇನ್ಫ್ಲೇಷನ್ ಕಂಟ್ರೋಲ್ ಮಾಡಬೇಕನ್ನೋ ತರ, ಕಂಟ್ರೋಲ್ ಗೆ ತಗೋಬರ್ಬೇಕನ್ನೋ ತರ ಫೆಡ್ ಅವರು US ಗವರ್ಮೆಂಟ್ ಅವರು ಭಾವಿಸ್ತಾ ಇದ್ದಾರೆ. ಅದರಿಂದ ಅಟ್ ಲೀಸ್ಟ್ ಕಂಟ್ರೋಲ್ ಬಂದ್ರೆ ಇನ್ಫ್ಲೇಷನ್ ಅಲ್ಲಿ ಏನಾದ್ರೂ ಸ್ವಲ್ಪ ರಿಲೀಫ್ ಕಾಣಿಸ್ತಾ ಇದ್ರು ಅದು ಅಗ್ರೆಸಿವ್ ಆಗಿ ಫೆಡ್ ಅವರು ಆಕ್ಷನ್ಸ್ ತಗೊಳ್ಳಲ್ಲ ಅಂತ ಮಾರ್ಕೆಟ್ ಸೆಂಟಿಮೆಂಟ್ ಹೋಗುತ್ತೆ. ಅದರಿಂದ CPI ಡೇಟಾ ಎಕ್ಸ್ಪೆಕ್ಟೆಡ್ 8.2 to 8.3. ಅದಕ್ಕಂದ್ರೆ ಹೈಯರ್ ಆಗಿದ್ರೆ ನೆಗೆಟಿವ್, ಲೋಯರ್ ಆಗಿದ್ರೆ ಪಾಸಿಟಿವ್ ಆಗಿ ತಗೋಬೇಕು. ಇದರ ಜೊತೆಗೆ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ ನಲ್ಲಿ ಅಪ್ಡೇಟ್ ಆಗ್ತಿರೋ ಡೇಟಾ, ಮಹಾರಾಷ್ಟ್ರದಲ್ಲಿ ಅಗೈನ್ ಈ ವೈರಸ್ ರಿಲೇಟೆಡ್ ಆಗಿ ಕೇಸಸ್ ಬೆಳೀತಾ ಇದೆ ಅಂತ. ಅಗೈನ್ ಕೇಸಸ್ ಬೆಳೀತಾ ಇದ್ರೆ ಅಗೈನ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಎಕಾನಮಿ ರಿಲೇಟೆಡ್ ಆಗಿ ನೆಗೆಟಿವ್ ಆಕ್ಟಿವಿಟಿನು ಗವರ್ಮೆಂಟ್ ಸೈಡ್ ತಗೋಬರ್ತಾ ಇರತ್ತಲ್ಲ, ಎಕಾನಮಿ ರಿಲೇಟೆಡ್ ಆಗಿ ನೆಗೆಟಿವ್ ಆಕ್ಟಿವಿಟೀಸ್ ಗವರ್ಮೆಂಟ್ ಸೈಡ್ ಬರ್ತಾ ಇರತ್ತಲ್ವಾ. ಅದರಿಂದ ಈ ಈಕ್ವಿಟಿ ಮಾರ್ಕೆಟ್ಸ್ ರಿಲೇಟೆಡ್ ಆಗಿ ಸ್ಲೈಡ್ ನೆಗೆಟಿವ್ ಆಗಿ ತಗೋಬೇಕು. ಅಂಡ್ ನೆಕ್ಸ್ಟ್ ECB ಮೀಟಿಂಗ್, ಇದನ್ನು ತುಂಬಾ ಇಂಪಾರ್ಟೆಂಟ್. ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ಸ್ ಆಕ್ಚುಲ್ ಆಗಿ RBI ಅವರಾದ್ರೂ ಫೆಡ್ ಅವರಾದ್ರೂ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಿದ್ದಾರೆ. ಆದ್ರೆ ಯುರೋಪಿಯನ್ ರೀಜನ್ ಅಲ್ಲಿ ಇಲ್ಲಿವರೆಗೂ ಯಾವಾಗ್ಲೂ ಇಲ್ದಿರೋಷ್ಟು ಇನ್ಫ್ಲೇಷನ್ ಇರ್ತಾ ಇದ್ರು ಅವ್ರು ಇಲ್ಲಿವರೆಗೂ ರೇಟ್ ಹೈಕ್ ತಗೊಳ್ಳಿಲ್ಲ. ಆದ್ರೆ ಈ ಸಲ ಖಂಡಿತವಾಗ್ಲೂ ರೇಟ್ ಹೈಕ್ ಇರುತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಆ ಮೀಟಿಂಗ್ ನಮಗೆ ಥರ್ಸ್ಡೇ ನಡೆಯುತ್ತೆ. ಇವೆಲ್ಲಾನು ಈ ವೀಕ್ ಅಲ್ಲಿ ಎಂಡ್ ಆಗ್ತಿರುವಂತ ಇವೆಂಟ್ಸ್. ನೆಕ್ಸ್ಟ್ ವೀಕ್ ನಮಗೆ ಫೆಡ್ ಮೀಟಿಂಗ್ ಔಟ್ಕಮ್ ಈ ವೀಕ್ ಅಂಡ್ ನೆಕ್ಸ್ಟ್ ವೀಕ್ ಅಲ್ಲಿ ಬರ್ತಿರುವಂತ ಮಲ್ಟಿಪಲ್ ಅಪ್ಡೇಟ್ಸ್ ಇಂದ ಮಾರ್ಕೆಟ್ ವೋಲಟಿಲಿಟಿ ಆಗಿರಬಹುದು ಅನ್ನೋ ವಿಷಯನ ಆಪ್ಷನ್ ಟ್ರೇಡರ್ಸ್ ಅರ್ಥ ಮಾಡ್ಕೋಬೇಕು. ಈ ತರ ಇದ್ರೆ ಇವತ್ತು NSE ಅಲ್ಲಿ ಗ್ಲಿಚ್ ಕಾರಣವಾಗಿ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಟೈಮ್ ವರೆಗೂ ಅಪ್ಡೇಟ್ ಆಗಲಿಲ್ಲ. ಎಕ್ಸಾಂಪಲ್, ರಿಲಯನ್ಸ್ ಇಂಡಸ್ಟ್ರಿಗೆ ಸಂಬಂಧಿಸಿರುವ ಫ್ಯೂಚರ್ಸ್ ಓಪನಿಂಗ್ 2500 ಹತ್ರ ಓಪನ್ ಆಗಿದೆ. ಅಂಡ್ ಅಲ್ಲಿಂದ ಹೈಯರ್ ನಿಯರ್ ಟು 3051 ವರೆಗೂ ಹೋಗಿದೆ. ಅಂಡ್ ಇನ್ ಬಿಟ್ವೀನ್ 10-12 ಮಿನಿಟ್ಸ್ ಅಲ್ಲಿ 1,12,000 ಹತ್ರ ಕ್ವಾಂಟಿಟಿ ಟ್ರೇಡ್ ಆಗಿದೆ. ಇನ್ ದ ವರ್ಸ್ಟ್ ಕೇಸ್ ಇಲ್ಲಿ 6,17 lakhs ಹತ್ರ ಲಾಸ್ ಇರೋದಕ್ಕೆ ಪಾಸಿಬಿಲಿಟಿ ಇದೆ ಈ ಗ್ಲಿಚ್ ಪರವಾಗಿ. NSE ಅವರು ಅಫಿಷಿಯಲ್ ಆಗಿಂದು ಅಪ್ಡೇಟ್ ಏನು ಮಾಡಲಿಲ್ಲ. ನೆಕ್ಸ್ಟ್ ಡೇಟಾ ಪರವಾಗಿ ನೋಡಿದ್ರೆ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆದ್ರೂ 16,450. ಬಿಕಾಸ್ ರೀಸೆಂಟ್ ಟೈಮ್ಸ್ ಅಲ್ಲಿ ಮಲ್ಟಿಪಲ್ ಟೈಮ್ಸ್ ನಮಗೆ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಅದು ಆಕ್ಟ್ ಆಗಿದೆ. ಅದರಿಂದ ಈ ಲೆವೆಲ್ ಅಬೌವ್ ನಿಫ್ಟಿ ಕ್ಲೋಸ್ ಆಗೋದು ಆ ಸಸ್ಟೈನ್ ಆಗಿಲ್ಲ ಅಂದ್ರೆ ಪಾಸಿಟಿವ್ ಸೈಡ್ ಅಂತೂ ನಾನು ಟ್ರೇಡ್ ತಗೋಬೇಕಂತ ಅನ್ಕೊಂತಿಲ್ಲ. ಇಲ್ಲಿಂದ ಡೌನ್ ಸೈಡ್ ಗೆ ಮೂವ್ ಆಗ್ತಾ ಇದ್ರೆ 16,340 ಇಮಿಡಿಯೇಟ್ ಸಪೋರ್ಟ್ ಅಂಡ್ ಬಿಲೋ 16,260. ಫ್ರೆಂಡ್ಸ್, ನಾವು ಈ ವಿಡಿಯೋಲಿ ಇಡ್ತಿರುವಂತ ಎಫರ್ಟ್ಸ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡಿ. ಇವತ್ತು ಫಸ್ಟ್ ರಿಫೈನಿಂಗ್ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ MRPL, ಚೆನ್ನೈ ಪೆಟ್ರೋಲಿಯಂ ಇಂಟ್ರಾಡೇ ಸೆಷನ್ ಅಲ್ಲಿ ಸ್ಟ್ರಾಂಗ್ ಆಗಿ ರ್ಯಾಲಿ ಆಗಿವೆ. ಇವನ್ ರಿಲಯನ್ಸ್ ಇಂಡಸ್ಟ್ರಿನೂ ಇವನ್ ಮಾರ್ಕೆಟ್ ಫಾಲ್ ಆಗ್ತಾ ಇದ್ರು ಪಾಸಿಟಿವ್ ನಲ್ಲೇ ಎಂಡ್ ಆಗಿದೆ. ಸ್ಟಾಕ್ಸ್ ರಿಲೇಟೆಡ್ ಆಗಿ ಪ್ರೀವಿಯಸ್ಲಿನೂ ಮಲ್ಟಿಪಲ್ ಟೈಮ್ಸ್ ನಾವು ಮಾತಾಡ್ಕೊಂಡಿದ್ವಿ. ಈ ತರ ಬೆಳೀತಾ ಇರೋದ್ರಿಂದ ಇವಾಗ್ಲೇ ಅಂತಲ್ಲ ಯಾವಾಗ್ಲೂ ಫ್ಯೂಚರ್ ಅಲ್ಲೂ ಈ ಸ್ಟಾಕ್ಸ್ ಇಷ್ಟೊಂದು ಬೆಳೀತಾ ಇದೆ ಅಂದ್ರೆ ಅದಕ್ಕೆ ಒನ್ ರೀಸನ್ GRMS, ಗ್ರಾಸ್ ರಿಫೈನಿಂಗ್ ಮಾರ್ಜಿನ್ಸ್. ಇಷ್ಟಕ್ಕೆ ಈ ಗ್ರಾಸ್ ರಿಫೈನಿಂಗ್ ಮಾರ್ಜಿನ್ಸ್ ಅಂದ್ರೆ ಏನು?
ಕ್ರೂಡ್ ಆಯಿಲ್ ನ ಆಸ್ ಅ ರಾ ಮೆಟೀರಿಯಲ್ ಆಗಿ ಇವರು ತಗೊಂಡು ಅದನ್ನ ರಿಫೈನ್ ಮಾಡಿದ ಮೇಲೆ ಬರೋ ಪ್ರಾಡಕ್ಟ್. ಕ್ರೂಡ್ ಆಯಿಲ್ ರಿಫೈನ್ ಮಾಡಿದ್ರೆ ನಮಗೆ ಡೀಸೆಲ್ ಅಂಡ್ ಪೆಟ್ರೋಲ್ ಅಂಡ್ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಬರುತ್ತಲ್ಲ, ಆತರ ಬಂದಿರೋ ಫೈನಲ್ ಪ್ರಾಡಕ್ಟ್ಸ್ ಪ್ರೈಸ್ ಇಂದ ಇವರು ರಾ ಮೆಟೀರಿಯಲ್ ಪ್ರೈಸ್ ನ, ಕ್ರೂಡ್ ಆಯಿಲ್ ಪ್ರೈಸಸ್ ನ ಇವರು ರಿಮೂವ್ ಮಾಡಿದ್ರೆ ಮಿಕ್ಕತ್ತಲ್ಲ ಅವರಿಗೆ ಅದನ್ನೇ ಗ್ರಾಸ್ ರಿಫೈನಿಂಗ್ ಮಾರ್ಜಿನ್ ಅಂತಾರೆ. ಯೂಶುವಲ್ ಆಗಿ ಒಂದು ಬೆಂಚ್ ಮಾರ್ಕ್ ಸಿಂಗಾಪುರ್ ಸಂಬಂಧಿಸಿರುವ ಗ್ರಾಸ್ ರಿಫೈನಿಂಗ್ ಮಾರ್ಜಿನ್ಸ್ ನ ನೋಡ್ತಾ ಇರ್ತಾರೆ. ಇದು ಪ್ರೆಸೆಂಟ್ ನಿಯರ್ ಟು $23 ಪರ್ ಬ್ಯಾರಲ್ ಆಗಿರೋದು. ಮೀನ್ಸ್ ಪರ್ ಬ್ಯಾರಲ್ ನ ಇವರು ರಿಫೈನಿಂಗ್ ಮಾಡೋದಕ್ಕೆ ಇವರಿಗೆ $23 ಹತ್ರ ಮಾರ್ಜಿನ್ಸ್ ಸಿಗ್ತಾ ಇರೋದು. ಇಂಟ್ರಾಡೇ ಸೆಷನ್ ಅಲ್ಲಿ ಈ ಸ್ಟಾಕ್ಸ್ ಸ್ಟ್ರಾಂಗ್ ಆಗಿ ರ್ಯಾಲಿ ಆಗೋದಕ್ಕೆ ರೀಸನ್ ಆಗಿದೆ. ಇದೊಂದು ತುಂಬಾ ಇಂಪಾರ್ಟೆಂಟ್. ಇವನ್ $1 ಇವರಿಗೆ ಬ್ಯಾರಲ್ ಗೆ ಗ್ರಾಸ್ ರಿಫೈನಿಂಗ್ ಮಾರ್ಜಿನ್ಸ್ ಬೆಳೀತಾ ಇದ್ರೆ ಆಪರೇಟಿಂಗ್ ಪ್ರಾಫಿಟ್ MRPL ಅವರು ಪ್ರೀವಿಯಸ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ 25% ಹತ್ರ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಇರತ್ತಂತ. $1 ಗೆ ಚೇಂಜ್ ಆದ್ರೆ ಲಾಸ್ಟ್ 5 ಮಂತ್ಸ್ ಅಲ್ಲಿ MRPL ಸ್ಟಾಕ್ 140% ಹತ್ರ, ಚೆನ್ನೈ ಪೆಟ್ರೋಲಿಯಂ ಸ್ಟಾಕ್ ನಿಯರ್ ಟು 270% ಹತ್ರ, ಅಂಡ್ ಇವನ್ ರಿಲಯನ್ಸ್ 17% ಲಾಸ್ಟ್ 5 ಮಂತ್ ನಲ್ಲಿ ರ್ಯಾಲಿ ಆಗೋದಕ್ಕೆ ರೀಸನ್ ಆಗಿದೆ ಈ ಗ್ರಾಸ್ ರಿಫೈನಿಂಗ್ ಮಾರ್ಜಿನ್ಸ್ ಬೆಳೆಯೋದು ಕಾರಣವಾಗಿ. ನೆಕ್ಸ್ಟ್ ಪೇಟಿಎಂ ಬಗ್ಗೆ ಮಾತಾಡ್ಕೋಬೇಕು. ವೆರಿ ಇಂಟ್ರೆಸ್ಟಿಂಗ್ ಅಪ್ಡೇಟ್ JP Morgan ಇಂದ ಬರ್ತಿದೆ. ಯೂಶುವಲ್ ಆಗಿ ಯಾವ್ದಾದ್ರು ಒಂದು ಬ್ರೋಕಿಂಗ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಒಂದು ಕಂಪನಿ ರಿಲೇಟೆಡ್ ಆಗಿ ಪಾಸಿಟಿವ್ ರೇಟಿಂಗ್ ಕೊಡ್ತಾ ಇದ್ರೆ ಮೋಸ್ಟ್ಲಿ ಟಾರ್ಗೆಟ್ ಪ್ರೈಸ್ ಅಲ್ಲೇ ಇಡ್ತಾರೆ. ಆದ್ರೆ JP Morgan ಅವರು ಪ್ರೀವಿಯಸ್ಲಿ ಅವರ ವ್ಯೂನ ಅದೇ ತರ ಇಟ್ಟರು, ಓವರ್ ವೈಟ್ ರೇಟಿಂಗ್ ಕೊಡ್ತಾ ಇದ್ರು. ಟಾರ್ಗೆಟ್ ಪ್ರೈಸ್ ಮಾತ್ರ ಪ್ರೀವಿಯಸ್ಲಿ ಕೊಟ್ಟಿರುವಂತಹ 1200 ಇಂದ 1000 ಗೆ ಕಟ್ ಮಾಡಿದ್ದಾರೆ. ಈವನ್ ಆತರ ನೋಡಿದ್ರು ಪ್ರೆಸೆಂಟ್ ಸ್ಟಾಕ್ ಪ್ರೈಸ್ ಇಂದ ನಿಯರ್ ಟು 60% ವರೆಗೂ ಬೆಳೆಯತ್ತಂತ JP Morgan ಅವರು ಭಾವಿಸ್ತಾ ಇರೋತ್ರ. ಇವರು ಇಲ್ಲಿಂದ ಏನಕ್ಕೆ ಬೆಳೆಯತ್ತಂತ ಸ್ಟಾಕ್ ಅಂತ, ಅದಕ್ಕೆ ರೀಸನ್ ಪ್ರೆಸೆಂಟ್ ಚೇಂಜ್ ಆಗ್ತಿರುವಂತಹ ಮ್ಯಾಟ್ರಿಕ್ಸ್ ಅಲ್ಲಿ ಪಾಸಿಟಿವಿಟಿ ಕಾಣಿಸ್ತಾ ಇದೆ ಅಂತ. ಅಂಡ್ Q2 FY23 ಇವರ ರಿಸಲ್ಟ್ಸ್ ಇನ್ನೂ ಬೆಟರ್ ಆಗಿರತ್ತಂತ. ಅಂಡ್ FY23 ಎಂಡಿಂಗ್ ಗೆ ಒಂದು ಕ್ಲಿಯರ್ ಚೇಂಜ್ ಇವರ್ ನಂಬರ್ಸ್, ಸ್ಪೆಷಲಿ ಆಪರೇಟಿಂಗ್ ಪ್ರಾಫಿಟ್ ಸೈಡ್ ನಾವು ನೋಡಬಹುದಂತ. ಇವೆಲ್ಲಾನು ನಾವು ಎಸ್ಟಿಮೇಟ್ ಮಾಡ್ತಾ ಸ್ಟಾಕ್ ರಿಲೇಟೆಡ್ ಆಗಿ ಓವರ್ ವೈಟ್ ಟ್ರೇಡಿಂಗ್ ಪಾಸಿಟಿವ್ ರೇಟಿಂಗ್ ಕೊಡ್ತಾ, ಸ್ಟ್ರಾಂಗ್ ರೇಟಿಂಗ್ ಕೊಡ್ತಾ, ಟಾರ್ಗೆಟ್ ಪ್ರೈಸ್ ಮಾತ್ರ ಎಕ್ಸಿಸ್ಟಿಂಗ್ ಆಗಿರುವಂತಹ 1200 ಇಂದ 1000 ಗೆ ಕಟ್ ಮಾಡಿದ್ದಾರೆ. ನೆಕ್ಸ್ಟ್ EV ಎಲೆಕ್ಟ್ರಿಕ್ ವೆಹಿಕಲ್ ಬಸಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋ ಒಲೆಕ್ಟ್ರಾ ಗ್ರೀನ್ ಅಂಡ್ ಇವನ್ JBM ಆಟೋ, ಇವನ್ ಅಶೋಕ ಲೇಲ್ಯಾಂಡ್ ಅವರು, ಟಾಟಾ ಮೋಟಾರ್ಸ್ ಅವರು ಈ ಸೆಗ್ಮೆಂಟ್ ಅಲ್ಲಿ ಇದ್ದಾರೆ. ಇವರ ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕಾಣಿಸ್ತಾ ಇದೆ. ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ಸ್ ನ ಅಂಡರ್ ನಲ್ಲಿ ರನ್ ಮಾಡ್ತಿರುವಂತಹ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಲ್ಲಿ ರನ್ ಆಗ್ತಿರುವಂತಹ ಡೀಸೆಲ್ ಬಸಸ್ ನ ಎಲೆಕ್ಟ್ರಿಕ್ ಬಸಸ್ ಆಗಿ ರಿಪ್ಲೇಸ್ ಮಾಡಿ ಅಂತ. ಸೊ ಎಲ್ಲಾ ಸ್ಟೇಟ್ ನಲ್ಲಿ ಸೇರಿಸಿದ್ರೆ ಡೀಸೆಲ್ ಬಸಸ್ ತುಂಬಾ ನಂಬರ್ಸ್ ಅಲ್ಲೇ ಇರತ್ತಲ್ಲ, ಅಷ್ಟು ದೊಡ್ಡ ಮೊತ್ತದಲ್ಲಿ ಡೀಸೆಲ್ ಬಸಸ್ ನ ಎಲೆಕ್ಟ್ರಿಕ್ ವೆಹಿಕಲ್ ಬಸಸ್ ಆಗಿ ರಿಪ್ಲೇಸ್ ಮಾಡಿದ್ರೆ ಆರ್ಡರ್ಸ್ ಎಲ್ಲಾನು ಎಕ್ಸಿಸ್ಟಿಂಗ್ ಆಗಿ ಪ್ರೂವ್ ಆಗಿರುವಂತಹ ಪ್ಲೇಯರ್ಸ್ ಆಗಿರುವ ಎಲೆಕ್ಟ್ರಾ ಗ್ರೀನ್, JBM ಆಟೋ ಅಂಡ್ ಟಾಟಾ ಮೋಟಾರ್ಸ್ ಈ ತರ ಮೇನ್ ಪ್ಲೇಯರ್ಸ್ ಗೆ ಹೋಗುತ್ತಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಎಲೆಕ್ಟ್ರಾ ಗ್ರೀನ್ ಸ್ಟಾಕ್ ನಿಯರ್ ಟು 4% ಆಗಿ ಪಾಸಿಟಿವ್ ಆಗಿ ಮೂವ್ ಆಗಿದೆ ಹತ್ರ. ಅಂಡ್ ಅದರ್ EV ಬಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಅಷ್ಟು ದೊಡ್ಡದಾಗಿ ಮೂವ್ ಕಾಣಿಸಲಿಲ್ಲ. ನೆಕ್ಸ್ಟ್ PB Fintech ಕಂಪನಿ ಬಗ್ಗೆ ಸಂಬಂಧಿಸಿರುವ ಚೇರ್ಮನ್ ಅಂಡ್ CEO ಆಗಿರುವಂತಹ 𝐒𝐻𝐳𝐸 ಅವರು ಹೋಲ್ಡ್ ಮಾಡ್ತಿರುವಂತಹ 5.4% ಅವರ ಪಾಲ್ನ 0.84% ಶೇರ್ಸ್ ನ ಸೆಲ್ ಮಾಡ್ತಾ ನಿಯರ್ ಟು 248 crores ರೈಸ್ ಮಾಡಿದ್ದಾರೆ. ಇವರು ಸೆಲ್ ಮಾಡಿದ ಮೇಲೆ ಇವರ ಪಾಲ್ನ 0.84% ಅನ್ಕೊಂತಾ ಇದೀವಲ್ಲ, ಅದು ಶೇರ್ಸ್ ಅಲ್ಲಿ ನೋಡಿದ್ರೆ 37,70,000 ಶೇರ್ಸ್. ಈ ರೀಸನ್ ಇಂದ ಓಪನಿಂಗ್ ನಲ್ಲಿ ನಮಗೆ ಗ್ಯಾಪ್ ಡೌನ್ ಆಗಿದೆ. ಇವನ್ ಅಲ್ಲಿಂದಾನು ಫಾಲ್ ಆಗ್ತಾ ಇಂಟ್ರಾಡೇ ಸೆಷನ್ ಅಲ್ಲಿ ಒಂದು ಸ್ಟ್ರಾಂಗ್ ಸೆಲ್ ಆಫ್ ಕಂಪನಿ ರಿಲೇಟೆಡ್ ಕಾಣಿಸಿದೆ. ಅಂಡ್ ಈ ತರ ಸೆಲ್ ಆಫ್ ಮಾಡೋದಕ್ಕೆ ರೀಸನ್ ಈ ಸ್ಟಾಕ್ ರಿಲೇಟೆಡ್ ಆಗಿ ಪಾಸ್ಟ್ ಅಂಡ್ ಫ್ಯೂಚರ್ ಟ್ಯಾಕ್ಸ್ ಲಯಬಿಲಿಟೀಸ್ ನ ಮೀಟ್ ಮಾಡೋದಕ್ಕೋಸ್ಕರ ಅಂತ ಅಪ್ಡೇಟ್ ಮಾಡ್ತಾ ಇರೋದು. ನೆಕ್ಸ್ಟ್ 1 year ವರೆಗೂ CEO ಈ ತರ ಸೆಲ್ ಮಾಡಲ್ಲ ಅಂತ ಅಪ್ಡೇಟ್ಸ್ ಕಂಪನಿಯಿಂದ ಕಾಣಿಸ್ತಾ ಇದೆ. ರೀಸೆಂಟ್ ಟೈಮ್ಸ್ ಅಲ್ಲಿ IRDA ಅವರು ಇನ್ಶೂರೆನ್ಸ್ ಕಂಪನೀಸ್ ನ ಕನ್ಸಲ್ಟ್ ಆಗಿ ಕಮಿಷನ್ ನ ಕಮ್ಮಿ ಮಾಡಿ ಅಂತ ಹೇಳೋದು, ಇವನ್ ಎಕ್ಸ್ಪೆನ್ಸಿವ್ ವಿಷಯದಲ್ಲಿ ಕಮ್ಮಿ ಮಾಡಿ ಅಂತ ಇನ್ಶೂರೆನ್ಸ್ ಕಂಪನಿಗೆ ಹೇಳೋದು. ಇದೊಂದು ಇನ್ನೂ ಅಫಿಷಿಯಲ್ ಆಗಿ ಅಪ್ಡೇಟ್ ಆಗಿಲ್ಲ. ಬಟ್ ಇಫ್ ಇನ್ ಕೇಸ್ IRDA ಅವರು ಹೇಳ್ತಿರೋ ಪ್ರಕಾರ ಒಂದು ಎಕ್ಸ್ಚೇಂಜ್ ನ ಸ್ಥಾಪನೆ ಮಾಡಿ ಅದರಲ್ಲಿ ಇನ್ಶೂರೆನ್ಸ್ ನ ಸೆಲ್ ಮಾಡಬೇಕಂತ, ಇದು ಅಗ್ರಿಗೇಟರ್ಸ್ ಗಾದ್ರು ಆರ್ ಥರ್ಡ್ ಪಾರ್ಟಿ ಇಂಟರ್ಮೀಡಿಯೇಟ್ಸ್ ಗಾದ್ರು ಇವನ್ OEMs ಗೂ ಅಷ್ಟೊಂದು ಕಮಿಷನ್ ಪೇ ಮಾಡಬಾರ್ದು ಅನ್ನೋ ತರ ಇನ್ಶೂರೆನ್ಸ್ ಕಂಪನೀಸ್ ಭಾವಿಸಿದ್ರೆ ಈ ಸೆಗ್ಮೆಂಟ್ ಮೇಲೆ ಕೋರ್ ಬಿಸಿನೆಸ್ ನ ರನ್ ಮಾಡ್ತಿರುವಂತಹ PB Fintech ಅವರಿಗೆ ಇಂಪ್ಯಾಕ್ಟ್ ಇರುತ್ತೆ. ನೆಕ್ಸ್ಟ್ ಡಾಕ್ಟರ್ ರೆಡ್ಡಿಸ್ ಬಗ್ಗೆ ಮಾತಾಡ್ಕೋಬೇಕು. ಇವತ್ತು ನೀವು ಗಮನಿಸಿದ್ರೆ ಓಪನಿಂಗ್ ಗ್ಯಾಪ್ ಡೌನ್ ಇಂದಾನು ಸ್ಟಾರ್ಟಿಂಗ್ 1 hour ಅಲ್ಲಿ ಸ್ಟಾಕ್ ನಲ್ಲಿ ಒಂದು ಸಿವಿಯರ್ ಸೆಲ್ಲಿಂಗ್ ಪ್ರೆಷರ್ ಅಂತೂ ಕಾಣಿಸಿದೆ. ಇದಕ್ಕೆ ರೀಸನ್ ಇವರು ಪ್ರೆಸೆಂಟ್ EBS ಇದೆ ಅಲ್ವಾ, ಎರ್ನಿಂಗ್ ಪರ್ ಶೇರ್ ಇರುತ್ತಲ್ಲ, ಅದರಲ್ಲಿ 10% ಕಾಂಟ್ರಿಬ್ಯೂಟ್ ಮಾಡ್ತಿರುವಂತ ಇಂಪಾರ್ಟೆಂಟ್ ಡ್ರಗ್ ಸುಬಾಕ್ಸನ್. ಈ ಮೆಡಿಸಿನ್ ಇಂದ ಡ್ರಗ್ ಅಡಿಕ್ಟ್ಸ್ ಇರ್ತಾರಲ್ವಾ, ಅಂದ್ರೆ ಡ್ರಗ್ಸ್ ಗೆ ಅಡಿಕ್ಟ್ ಆಗಿರ್ತಾರಲ್ಲ, ಅವ್ರನ್ನ ಈ ಡ್ರಗ್ಸ್ ಇಂದ ಟ್ರೀಟ್ ಮಾಡ್ತಾರಂತ. ಈ ಡ್ರಗ್ ರಿಲೇಟೆಡ್ ಆಗಿ ಇವ್ರಿಗೆ ಒಂದು ಸ್ಟ್ರಾಂಗ್ ಪ್ರೆಸೆನ್ಸ್ ಅಂಡ್ ಸ್ಟ್ರಾಂಗ್ ಮಾರ್ಕೆಟ್ ಶೇರ್ ಇದೆ. ಆದ್ರೆ ತುಂಬಾ ಟೈಮ್ ಆದ್ಮೇಲೆ ಒಂದು ಇಂಪಾರ್ಟೆಂಟ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಅವಿವಾ ಅವರಿಗೆ A&D ಅಪ್ರೂವಲ್ಸ್ ಸುಬಾಕ್ಸನ್ ರಿಲೇಟೆಡ್ ಆಗಿ ಬರ್ತಾ ಇರೋದು. ಇವ್ರಿಗೀಗ ಇನ್ನೊಂದು ಕಾಂಪಿಟೇಟರ್ ತಯಾರಿ ಆಗ್ತಾ ಇರೋ ತರ. ಹೊಸ ಕಾಂಪಿಟೇಟರ್ ಬಂದ್ರೆ ಏನಾಗುತ್ತೆ, ಅವ್ರ ಪ್ರೈಸಸ್ ನ ಕಮ್ಮಿ ಇಟ್ಟು ಸೇಲ್ ಮಾಡ್ತಾರಲ್ವಾ, ಆಟೋಮೆಟಿಕ್ ಆಗಿ ಮಾರ್ಕೆಟ್ ಅವ್ರ ಸೈಡ್ ಶಿಫ್ಟ್ ಆಗ್ತಾ ಇರುತ್ತೆ. ಅದರಿಂದ ಅದನ್ನು ತಡ್ಕೋಬೇಕಂದ್ರೆ ಡಾಕ್ಟರ್ ರೆಡ್ಡಿಸ್ ಅವರು ಪ್ರೈಸಸ್ ನ ಕಮ್ಮಿ ರೇಟ್ ಅಲ್ಲಿ ಸೆಲ್ ಮಾಡಬೇಕಾಗತ್ತೆ. ಸೊ ಪ್ರೆಸೆಂಟ್ ಬರ್ತಿರೋ ಮಾರ್ಜಿನ್ಸ್ ಅಲ್ಲಿ ಇಂಪ್ಯಾಕ್ಟ್ ಇರುತ್ತಂತ ಮಾರ್ಕೆಟ್ ಭಾವಿಸ್ತಾ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು ಡಿಕ್ಲೈನ್ ಕಾಣಿಸಿದೆ. ನೆಕ್ಸ್ಟ್ IEX ಬಗ್ಗೆ ಮಾತಾಡ್ಕೋಬೇಕು. ಆಸ್ ಎ ಪವರ್ ಟ್ರೇಡಿಂಗ್ ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್
ಇವರ ಪ್ಲಾಟ್ಫಾರ್ಮ್ ಅಲ್ಲಿ ಎಷ್ಟು ಪವರ್ ಟ್ರೇಡ್ ಆಗಿದೆ ಅಂತ, ಅದು ಮಂತ್ ಆನ್ ಮಂತ್, ಇಯರ್ ಆನ್ ಇಯರ್ ಅಂದು ಕಂಪೇರ್ ಮಾಡಿದ್ರೆ ಯಾವ ತರ ಗ್ರೋತ್ ಆಗ್ತಾ ಇದೆ ಅಂತ ಅಂಡ್ ವಾಲ್ಯೂಮ್ಸ್ ಯಾವ ತರ ಗ್ರೋತ್ ಆಗ್ತಿದೆ ಅನ್ನೋದು ಇವರು ಎವ್ರಿ ಮಂತ್ ಅಪ್ಡೇಟ್ ಮಾಡ್ತಾರೆ. ಅದೇ ತರ ಮೇ ಮಂತ್ ಗೆ ಸಂಬಂಧಿಸಿರುವ IEX ಪವರ್ ಮಾರ್ಕೆಟ್ ವ್ಯಾಲ್ಯೂಮ್ಸ್ 16% ಇಯರ್ ಆನ್ ಇಯರ್ ನಲ್ಲಿ ಗ್ರೋ ಆಗಿದೆ ಅಂತ ಅಂಡ್ ರಿಯಲ್ ಟೈಮ್ ಎಲೆಕ್ಟ್ರಿಸಿಟಿ ಮಾರ್ಕೆಟ್ 61% ಇಯರ್ ಆನ್ ಇಯರ್ ಗ್ರೋ ಆಗಿದೆ ಅಂತ, ಗ್ರೀನ್ ಮಾರ್ಕೆಟ್ 80% ಇಯರ್ ಆನ್ ಇಯರ್ ನಲ್ಲಿ ಗ್ರೋತ್ ಆಗಿರೋ ತರ ಇವರ ಪ್ಲಾಟ್ಫಾರ್ಮ್ ಅಲ್ಲಿ ಟ್ರೇಡ್ ಆಗ್ತಿರೋ ಪವರ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಗ್ರೋತ್ ಇವರು ಮೆನ್ಷನ್ ಮಾಡ್ತಾ ಇರೋದು. ಇವನ್ ಇವತ್ತು ಮಾರ್ಕೆಟ್ ಫಾಲ್ ಆಗ್ತಾ ಇದ್ರೂ ಸ್ಟಾಕ್ ಸ್ವಲ್ಪ ಗ್ರೀನ್ ಅಲ್ಲೇ ಎಂಡ್ ಆಗಿದೆ. ನೆಕ್ಸ್ಟ್ ಇವತ್ತು ನೀವು ಡಿಫೆನ್ಸ್ ಸ್ಟಾಕ್ಸ್ ನ ಗಮನಿಸಿದ್ರೆ ಲೈಕ್ ಭಾರತ್ ಡೈನಮಿಕ್ಸ್, BEL, HAL ಇವರಲ್ಲಿ ಮೋಸ್ಟ್ಲಿ ಪಾಸಿಟಿವ್ ಆಗಿ ಇವತ್ತು ನಮಗೆ ಮೂವ್ ಕಾಣಿಸಿದೆ. ಇವನ್ ಮಾರ್ಕೆಟ್ ಬೀಳ್ತಾ ಇದ್ರು ಈ ಸ್ಟಾಕ್ಸ್ ಸ್ವಲ್ಪ ಸ್ಟೇಬಲ್ ಆಗಿದ್ದು. ಇದಕ್ಕೆ ರೀಸನ್ ಡಿಫೆನ್ಸ್ ಮಿನಿಸ್ಟ್ರಿಯಿಂದ 76,390 crores ವ್ಯಾಲ್ಯೂ ಆಗುವಂತ ಡಿಫೆನ್ಸ್ ಆರ್ಡರ್ ನ ನಮ್ಮ ಇಂಡಿಯನ್ ಕಂಪನೀಸ್ ಸಿಕ್ಕಿರೋ ತರ ಅಪ್ಡೇಟ್ ಕಾಣಿಸ್ತಾ ಇದೆ. ಇದರಲ್ಲಿ 50% ಹತ್ರ ಇಂಡಿಯನ್ ನೇವಿಗೆ ಅವರಿಗೆ ಹೋಗುತ್ತೆ ಅಂಡ್ ರೆಸ್ಟ್ ಆಫ್ ದ 50% ಡಿಫೆನ್ಸ್ ಸೆಗ್ಮೆಂಟ್ಸ್ ಹೋಗುತ್ತೆ ಅಂತ. ಅದರಲ್ಲಿ ಲಾಭ ಪಡೋ ಸ್ಟಾಕ್ಸ್ ಮೆಜಾರಿಟಿ ಆಫ್ ಸ್ಟಾಕ್ಸ್ HAL, ಭಾರತ್ ಡೈನಮಿಕ್ಸ್ ಲಿಮಿಟೆಡ್, BEL ಇವು ಫ್ರಂಟ್ ಲೈನ್ ಅಲ್ಲಿ ಇರೋ ತರ ನಮಗೆ ಬರ್ತಿರೋ ಅಪ್ಡೇಟ್ಸ್ ಅಂತ ಇವತ್ತು ಸ್ಟಾಕ್ ನಲ್ಲಿ ಸ್ಟೆಬಿಲಿಟಿ ಕಾಣಿಸಿದೆ. ನೆಕ್ಸ್ಟ್ BPCL ಬಗ್ಗೆ ಮಾತಾಡ್ಕೊಂಡ್ರೆ ರೀಸೆಂಟ್ ಆಗಿ ಸೋರ್ಸಸ್ ಇಂದ ಬರ್ತಿರೋ ಅಪ್ಡೇಟ್ಸ್ ಅಂತ ಈ ಡಿಇನ್ವೆಸ್ಟ್ಮೆಂಟ್ ನ ಗವರ್ಮೆಂಟ್ ಕಾಲ್ ಆಫ್ ಮಾಡಬೇಕಂತ ಅನ್ಕೊಂತಿದೆ ಅನ್ನೋ ತರ ಆಲ್ರೆಡಿ ಮಾರ್ಕೆಟ್ ನಲ್ಲಿ ಒಂದು ಅಪ್ಡೇಟ್ ಬಂದಿದೆ. ಆ ಟೈಮ್ ನಲ್ಲಿ ಸ್ಟಾಕ್ ಸ್ವಲ್ಪ ಫಾಲ್ ಆಗಿದೆ. ಬಟ್ ಇವತ್ತು ನಮಗೆ ಅಫಿಷಿಯಲ್ ಆಗಿ ಗವರ್ಮೆಂಟ್ BPCL ಡಿಇನ್ವೆಸ್ಟ್ಮೆಂಟ್ ನ ಡಿಸ್ಕಂಟಿನ್ಯೂ ಮಾಡೋ ತರ ಅಂಡ್ ಈ ತರ ಬರ್ತಿರೋ ಅಪ್ಡೇಟ್ಸ್ ಇದು ಸೋರ್ಸಸ್ ಇಂದ ಬರ್ತಿರೋ ಅಪ್ಡೇಟ್ಸ್ ಅಂತ ಪ್ರೀವಿಯಸ್ಲಿ ಮಾರ್ಕೆಟ್ ನೆಗೆಟಿವ್ ಆಗಿ ಬಂದಿರೋ ಕಾರಣವಾಗಿ ಸ್ಟಾಕ್ ರಿಯಾಕ್ಟ್ ಆಗಿ ಆಲ್ರೆಡಿ ಫಾಲ್ ಆಗಿತ್ತು. ಅದರಿಂದ ಈ ಡಿಇನ್ವೆಸ್ಟ್ಮೆಂಟ್ ಡಿಸ್ಕಂಟಿನ್ಯೂ ಮಾಡ್ತಾರ ಅಂತ ಬಂದಿರೋ ಅಪ್ಡೇಟ್ ಇಂದ ಇವತ್ತು ಸ್ಟಾಕ್ ಅಷ್ಟೊಂದು ಫಾಲ್ ಆಗಲಿಲ್ಲ. ನೆಕ್ಸ್ಟ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್. ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆದ್ರೆ 16,450 ಈ ಲೆವೆಲ್ ಅಬೋವ್ ನಿಫ್ಟಿ ಕ್ಲೋಸ್ ಆಗೋದು ಆರ್ ಸಸ್ಟೈನ್ ಆಗದಿರಾ ಪಾಸಿಟಿವ್ ಸೈಡ್ ಅಂತೂ ನಾನು ಟ್ರೇಡ್ ತಗೋಬೇಕಂತ ಅನ್ಕೊಂತಿಲ್ಲ. ಇವನ್ ಇಲ್ಲಿಂದ ಡೌನ್ ಸೈಡ್ ಗೆ ಫಾಲ್ ಆಗ್ತಾ ಇದ್ರೆ 16,340 ಇಮಿಡಿಯೇಟ್ ಸಪೋರ್ಟ್ ಅಂಡ್ ಅದರ ಬಿಲೋ 16,260 ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ ಗೆ ಮೂವ್ ಆಗ್ತಾ ಇದ್ರೆ ಈ 100 ಪಾಯಿಂಟ್ ಝೋನ್ ನ ಗಮನಿಸಿ 34,640 to 34,540 ಆರ್ 550 ಅಂಡ್ ಈ 100 ಪಾಯಿಂಟ್ ಝೋನ್ ಬ್ರೇಕ್ ಆಗ್ತಾ ಇದ್ರೆ 34,320 ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಇಲ್ಲಿಂದ ಅಪ್ಸೈಡ್ ಗೆ ಹೋಗ್ತಾ ಇದ್ರೆ 35,180 ಅಂಡ್ ಅದರ ಅಬೋವ್ 35,470. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಪ್ರಕಾರ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ ಗೆ ಹೋಗ್ತಿದ್ರೆ ವೀಕ್ಲಿ ಅಂಡ್ ಮಂತ್ಲಿ ಎಕ್ಸ್ಪೈರಿ ಕಾಣಿಸ್ತಾ ಇರೋ ಡೇಟಾ ಪ್ರಕಾರ 16,200 ಡೌನ್ ಸೈಡ್ ಅಂಡ್ ಅಪ್ ಸೈಡ್ 16,700. ಈ 500 ಪಾಯಿಂಟ್ ರೇಂಜ್ ನಲ್ಲಿ ಮಾರ್ಕೆಟ್ ಮೂವ್ ಆಗುತ್ತೆ ಅಂತ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸ್. ನಮ್ಮ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ ನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.